Hi, hello everybody. Welcome to Vikas Commerce Tutorials and I am Mr. Vikas Manke here. So, ಸ್ನೇಹಿತರೆ ಇವತ್ತಿನ ಸೆಷನ್ ಏನು ಮಾಡ್ತಾ ಇದೀವಪ್ಪ ಅಂದ್ರೆ PUC 2 Business Studies. PUC 2 Business Studies 8 marks important questions ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ and that too in English medium. ಆಂಗ್ಲ ಮಾಧ್ಯಮದ 8 ಅಂಕಗಳ ಪ್ರಮುಖ ಪ್ರಶ್ನೆ PUC 2 ವ್ಯವಹಾರ ಅಧ್ಯಯನವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇಂಗ್ಲಿಷ್ ಮೀಡಿಯಂ ತಗೊಂಡ್ಬರ್ತಾ ಇದ್ದೀನಿ. ಅಗೇನ್ ಲೇಟರ್ ವಿ ವಿಲ್ ಆಲ್ಸೋ ಡಿಸ್ಕಸ್ ಕನ್ನಡ ಮೀಡಿಯಂ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ವಿಡಿಯೋ ಸೆಷನ್ ಇಮಿಡಿಯೇಟ್ಲಿ ವಿದಿನ್ ಒನ್ ಡೇ ಅದು ಕೂಡ ನಿಮಗೆ ಸಿಕ್ಬಿಡ್ತದೆ. ಇದು ವಿಡಿಯೋ ಪೋಸ್ಟ್ ಮಾಡಿದ ಮರುದಿನ ಅಥವಾ ವಿದಿನ್ 5-6 ಅವರ್ಸ್ ನಿಮಗೆ ಕನ್ನಡ ಮೀಡಿಯಂ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಿಗ್ತದೆ. ಸೊ 8 marks, ವಾಟ್ ಆರ್ ದಿ 8 marks ಇಂಪಾರ್ಟೆಂಟ್ ಕ್ವಶನ್ಸ್? ದೇರ್ ಆರ್ ಟೋಟಲ್ 5 questions ವಿಚ್ ದೇ ವಿಲ್ ಆಸ್ಕ್ ಆ್ಯಂಡ್ ಯು ನೀಡ್ ಟು ಆನ್ಸರ್ 3. 5 questions ಅವ್ರು ಕೇಳ್ತಾರೋ, ನೀವು ಆನ್ಸರ್ ಮಾಡಬೇಕಾಗಿರೋದು 3. ಸೊ ಹಾಗಾಗಿ ವಿಚ್ ಆರ್ ದೋಸ್ ಟಾಪ್ 5 questions? 5 questions ಯಾವ ಬರುವಂಥ ಚಾನ್ಸಸ್ ಜಾಸ್ತಿ ಅದ. ಸೊ ಟೋಟಲ್ ಒಂದು ಟಾಪ್ 12 ಕ್ವಶನ್ಸ್ ಅನ್ನ ಮಾಡಿಕೊಡ್ತೀನಿ. 10ರಿಂದ 12 ಕ್ವಶನ್ ಇಂಪಾರ್ಟೆಂಟ್ ಯಾವ್ಯಾವ ಆಗಬಹುದು ಅಂತೇಳಿ ಇವತ್ತಿನ ಸೆಷನ್ನಲ್ಲಿ ನೋಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡುವ. ಅಂಡ್ ದಟ್ ಟು ಇನ್ ಇಂಗ್ಲಿಷ್ ಮೀಡಿಯಂ. ಸ್ಪೆಸಿಫಿಕಲಿ ದಿಸ್ ವಿಲ್ ಬಿ ರಿಲೇಟೆಡ್ ವಿತ್ ಇಂಗ್ಲಿಷ್ ಮೀಡಿಯಂ 8 marks ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ PUC 2 ಬಿಸ್ನೆಸ್ ಸ್ಟಡಿ. ಸೊ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇಫ್ ಯು ಆರ್ ವಾಚಿಂಗ್ ಅವರ್ ಸೆಷನ್ ಫಾರ್ ಫಸ್ಟ್ ಟೈಮ್, ಇಫ್ ಯು ಆರ್ ವಿಸಿಟಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಫಾರ್ ದಿ ಫಸ್ಟ್ ಟೈಮ್, and if you are watching it without subscribing your channel, please do subscribe and support us, and also share this video to those people who are in need of such important sessions. Okay, so let us start our today's session. Welcome to Vikas Commerce Tutorials. ಓಕೆ ಸ್ನೇಹಿತರೆ, ಸೊ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ 8 ಮಾರ್ಕ್ಸಿನ ಕ್ವಶನ್ಸ್ ಯಾವೆಲ್ಲ ಚಾಪ್ಟರಿಂದ ಬರ್ತದೆ ಅಂತ ನೋಡಬೇಕು. ಈಗ ನಾವು ನೋಡೋ ಪ್ರಕಾರ ಚಾಪ್ಟರ್ ನಂಬರ್ 1 ದಟ್ ಈಸ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ ಚಾಪ್ಟರಿಂದ 8 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ. ಚಾಪ್ಟರ್ ನಂಬರ್ 5 ಇದು ಆರ್ಗನೈಸಿಂಗ್ ಚಾಪ್ಟರಿಂದ ಬರ್ತದೆ. ದಟ್ ಈಸ್ 8 marks 1 ಇಂಪಾರ್ಟೆಂಟ್ ಕ್ವಶನ್. ಚಾಪ್ಟರ್ ನಂಬರ್ 6 that is called as staffing. ಆ ಚಾಪ್ಟರ್ನ ಒಂದು 8 marks ಕ್ವಶನ್ ಅದ. ಇದಾದ ನಂತರ ಡೈರೆಕ್ಟ್ಲಿ ಚಾಪ್ಟರ್ ನಂಬರ್ 7 ದಟ್ ಈಸ್ ಡೈರೆಕ್ಟಿಂಗ್, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಚಾಪ್ಟರ್ ನಂಬರ್ 10 ದಟ್ ಈಸ್ ಮಾರ್ಕೆಟಿಂಗ್. ಸೊ ಈ 5 ಚಾಪ್ಟರ್ಗಳ ಮೇಲೆ ಒಂದೊಂದು 8 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ. ಹಾಗಾಗಿ ಆ ಚಾಪ್ಟರಿಂದ ನಾವು ಯಾವುದನ್ನು ಮಾಡ್ಕೊತ ಹೋಗಬೇಕು ಅನ್ನೋದು ಸ್ಟ್ರಾಟಜಿ ಮಾಡಬೇಕು. ಮೊದಲನೇದಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಯಾವ ಚಾಪ್ಟರಿಂದ ಕ್ವಶನ್ಸ್ ಬರ್ತಾರೆ ಅನ್ನೋದು ಪರ್ಫೆಕ್ಟಾಗಿರಬೇಕು. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಮಾರ್ಕೆಟಿಂಗ್. ಸೊ ಈ 5 ಚಾಪ್ಟರ್ಸ್ ಮೇಲೆ 8 ಮಾರ್ಕ್ಸಿನ ಒಂದು ಪ್ರಶ್ನೆ ಬರ್ತದೆ. ಸೊ ನಾವು ಐ ವಿಲ್ ಗೋ ಚಾಪ್ಟರ್ ವೈಸ್ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡ್ಕೊತ ಹೋಗೋಣ. ಸೊ ಮೊದಲನೇದಾಗಿ ಐ ವಿಲ್ ಗೋ ವಿತ್ ಚಾಪ್ಟರ್ ನಂಬರ್ 1. ಮೊದಲನೇ ಚಾಪ್ಟರ್ ದಟ್ ಈಸ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ ಚಾಪ್ಟರಿಂದ 8 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆ ಯಾವುದು? ಫಸ್ಟ್ ಕ್ವಶನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. This is one of the famous and important traditional question. Characteristics of management has come your exam for many times. ಹಾಗಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಬಿಡೋ ಮಾತು ಇಲ್ಲ. ಅದಾದ ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರ್ ಇಂದ ಯು ಕ್ಯಾನ್ ಗೋ ಫಾರ್ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್. ವಾಟ್ ಡು ಯು ಮೀನ್ ಬೈ ಕೋಆರ್ಡಿನೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 8 marks. ಈಗ ಸದ್ಯಕ್ಕೆ ನಾನು ಇವು ಎರಡನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಕೆಲವೊಬ್ಬರು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಚುವಲಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಒಂದು ಕ್ವಶನ್ ಬರ್ತದೆ. ದಟ್ ಈಸ್ ಆರ್ಟ್ ಆ್ಯಂಡ್ ಸೈನ್ಸ್, ಬಟ್ ಡೋಂಟ್ ಸ್ಟಡಿ ಆರ್ಟ್ ಆ್ಯಂಡ್ ಸೈನ್ಸ್ ಬಿಕಾಸ್ ಇಟ್ ಈಸ್ ಬಿಟ್ ಡಿಫಿಕಲ್ಟ್, ಇಟ್ ಈಸ್ ಬಿಟ್ ಕಾಂಪ್ಲಿಕೇಟೆಡ್. ಹಾಗಾಗಿ ಅದನ್ನು ನಾನು ಸಜೆಸ್ಟ್ ಮಾಡಲ್ಲ. ದಟ್ ಈಸ್ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. Management as an art and science, that question is also important, but I don't think it will come this time and it is a bit difficult and complicated. ಹಾಗಾಗಿ ಅಂತ ಆನ್ಸರ್ಸ್ ಓದೋ ಅವಶ್ಯಕತೆ ಇಲ್ಲ. ಆಮೇಲೆ ಮತ್ತೊಂದು ಕ್ವಶನ್ ಬಂದದ ಈ ವರ್ಷದಿಂದ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಕಾಣ್ತಾ ಇದೆ. ದಟ್ ಈಸ್
ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್, ರಿಲೇಟೆಡ್ ಪ್ರೊಸೆಸ್, ಇಂಟರ್ ರಿಲೇಟೆಡ್ ಪ್ರೊಸೆಸ್ ಅಂತೇಳಿ. ದಟ್ ಈಸ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ತಾ ಇದ್ದಾರೆ ಅವರು. ದೇ ಆರ್ ಆಸ್ಕಿಂಗ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ 8 ಮಾರ್ಕ್ಸ್. ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್? ಇವ ಚಾಪ್ಟರ್ಸ್ ರೀ, ಚಾಪ್ಟರ್ ನಂಬರ್ 4, 5, 6, 7, 8. That is chapter number 4. We were start with planning, organizing, staffing, directing, controlling. ಇವ 5 ಚಾಪ್ಟರ್ಸ್ಗಳನ್ನು 8 ಮಾರ್ಕ್ಸ್ಗೆ ಇಲ್ಲಿ ಕ್ವಶನ್ ಬರ್ತದೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಯು ನೀಡ್ ನಾಟ್ ಸ್ಟಡಿ ದ್ಯಾಟ್ ಕ್ವಶನ್ ಆಲ್ಸೋ. ವೈ? ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಕೂಡ ಇಂಪಾರ್ಟೆಂಟ್, ಬಟ್ ಅದು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅದನ್ನು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲಪ್ಪ ಅಂದರೆ, ನೀವು ಆ ಚಾಪ್ಟರಿಂದ ನೋಡ್ರಿ ಆಲ್ರೆಡಿ 5, 6, 7 ಈಗ ಸ್ಟಡಿ ಮಾಡ್ತಾ ಇದ್ರಿ. ಇನ್ನು 4 ಮಾರ್ಕ್ಸ್ದಾಗ ಚಾಪ್ಟರ್ ನಂಬರ್ 2 ಮತ್ತು ಚಾಪ್ಟರ್ ನಂಬರ್ 8 ಕಲಿತೀರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಬರ್ಕೊಂತ ಹೋಗಬೇಕು. ವೆರಿ ಸಿಂಪಲ್. ಹಾಗಾಗಿ ಆ ಕ್ವಶನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಂತಂದ್ರೂ ಎಕ್ಸಾಮ್ಗೆ ಯು ಕ್ಯಾನ್ ಈಸಿಲಿ ರೈಟ್ ಇಟ್, ಬಿಕಾಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಯು ಆರ್ ಲರ್ನಿಂಗ್ ಸಮಥಿಂಗ್, ಆ್ಯಂಡ್ ದ್ಯಾಟ್ ಸಮಥಿಂಗ್ ಕ್ಯಾನ್ ಬಿ ರಿಟರ್ನ್ ಇನ್ 8 ಮಾರ್ಕ್ಸ್ ಕ್ವಶನ್ ಇಫ್ ದೇ ಆಸ್ಕ್. ಹಾಗಾಗಿ ಐ ಆಮ್ ನಾಟ್ ಗಿವಿಂಗ್ ಇನ್ ದಿಸ್ ಕ್ವಶನ್. ಓಕೆ, ಈಗ ನನ್ನ ಪ್ರಕಾರ ಇವು ಎರಡನ್ನು ಮಾತ್ರ ಅಭ್ಯಾಸ ಮಾಡಿರಿ. ಇನ್ ಕೇಸ್ ಆರ್ಟ್ ಆ್ಯಂಡ್ ಸೈನ್ಸ್ ಕ್ವಶನ್ ಬಂತಂದರೆ ಸ್ಕಿಪ್. ಇನ್ ಕೇಸ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದರೆ ಯು ಕ್ಯಾನ್ ಈಸಿಲಿ ರೈಟ್. ನೆಕ್ಸ್ಟ್ ಕಮಿಂಗ್ ಟು ಚಾಪ್ಟರ್ ನಂಬರ್ 5. ಚಾಪ್ಟರ್ ನಂಬರ್ 5 ಇಂದ ಯಾವುದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಚಾಪ್ಟರ್ ನಂಬರ್ 5 ಇಸ್ ಕಾಲ್ಡ್ ಆಸ್ ಆರ್ಗನೈಸಿಂಗ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನಮಗೆ ಬರೋದು. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ಡಿಫೈನ್ ಆರ್ಗನೈಸಿಂಗ್ ಅಂತ ಒಂದು ಕ್ವಶನ್ ಬರ್ತದೆ ಫಸ್ಟ್ ಫಾರ್ 2 ಮಾರ್ಕ್ಸ್. ಆ್ಯಕ್ಚುಲಿ ದಿಸ್ ಈಸ್ ಫಾರ್ 6 ಮಾರ್ಕ್ಸ್ ಆ್ಯಂಡ್ ಡೆಫಿನೇಷನ್ ವಿಲ್ ಬಿ ಫಾರ್ 2 ಮಾರ್ಕ್ಸ್. ಡಿಫೈನ್ ಆರ್ಗನೈಸಿಂಗ್, ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, 6 ಮಾರ್ಕ್ಸ್. 6 + 2 8 ಕಂಬೈನ್ಡ್ ಮಾಡಿ ಒಂದು 8 ಮಾರ್ಕ್ಸಿನ ಪ್ರಶ್ನೆ ಬರಬಹುದು ಈ ಚಾಪ್ಟರ್ನಲ್ಲಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕಮಿಂಗ್ ಟು ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಹಿಯರ್, ವೆರಿ ಇಂಪಾರ್ಟೆಂಟ್, ಡಿಸೆಂಟ್ರಲೈಸೇಷನ್. Importance and meaning. Okay, again same pattern. What do you mean by decentralization? 2 marks. Importance of decentralization for 6 + 2 8 marks combined together. So these are 2 important questions from this organizing chapter according to me. ಅರ್ಥ ಆಯ್ತಾ? ಸೊ 2 ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತೇಳಿ ನಮಗೆ ಅನಿಸ್ತದೆ. ಈಗ ಕಮಿಂಗ್ ಟು ಚಾಪ್ಟರ್ ನಂಬರ್ 6. ಕೆಲವೊಂದು ಕ್ವಶನ್ಸನ್ನು ನಾವು ನೋಡ್ಕೊಂತ ಹೋಗೋಣ, ಮತ್ತು ಇದ್ರೊಳಗಡೆ ನಾನು ಸಾರ್ಟಿಂಗ್ ಮಾಡಿ ನಿಮ್ಗೆ ಇನ್ನಷ್ಟು ಕಡಿಮೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಚಾಪ್ಟರ್ ನಂಬರ್ 6 ಇಸ್ ಅ ಹ್ಯೂಜ್ ಚಾಪ್ಟರ್ ದಟ್ ಇಸ್ ಕಾಲ್ಡ್ ಆಸ್ ಸ್ಟಾಫಿಂಗ್. ಆ ಸ್ಟಾಫಿಂಗ್ ಚಾಪ್ಟರಿಂದ ಯಾವೆಲ್ಲ ಬರಬಹುದು? ನಂಬರ್ 1, ಐ ವಿಲ್ ಗೋ ವಿತ್ ಸ್ಟಾಫಿಂಗ್ ಪ್ರೊಸೆಸ್, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿನ ಹಂತಗಳು. ಕನ್ನಡ ಮೀಡಿಯಂ ವಿಲ್ ಕಮ್ ಲೇಟರ್. ಸ್ಟಾಫಿಂಗ್ ಪ್ರೊಸೆಸ್, ಅದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್, ಅದಾದ ನಂತರ ಮತ್ತೊಂದು ಕ್ವಶನ್ ಬರ್ತದೆ ಇಲ್ಲಿ, ಆನ್ ದಿ ಜಾಬ್ ಆ್ಯಂಡ್ ಆಫ್ ದಿ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅಂತ ಕರಿತೀವಿ. ಆನ್ ದಿ ಜಾಬ್ ಆ್ಯಂಡ್ ಆಫ್ ದಿ ಜಾಬ್ ಟ್ರೈನಿಂಗ್ ಮೆಥಡ್ಸ್. ಈಗ ಕೆಲವೊಂದು ಕ್ವಶನ್ಸ್ಗಳೇನಾಗಿರ್ತಾವಪ್ಪ ಅಂದರೆ 2 ಮಾರ್ಕ್ಸ್ನಲ್ಲಿ ರಿಪೀಟ್ ಆಗಬಹುದು, 4 ಮಾರ್ಕ್ಸ್ನಲ್ಲಿ ರಿಪೀಟ್ ಆಗಿರಬಹುದು. ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಲೇಟರ್. ಈಗ ಸದ್ಯಕ್ಕೆ 8 ಮಾರ್ಕ್ಸ್ದು ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತದೆ ಚಾಪ್ಟರ್ ನಂಬರ್ 6 ಇಂದ. ಈಗ ಕಮಿಂಗ್ ಟು ಚಾಪ್ಟರ್ ನಂಬರ್ 7. ಚಾಪ್ಟರ್ ನಂಬರ್ 7 ಇಂದ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಆಗಬಹುದು ಫ್ರಮ್ ಚಾಪ್ಟರ್ ನಂಬರ್ 7? ಚಾಪ್ಟರ್ ನಂಬರ್ 7 ಬಂದುಬಿಟ್ಟು ಯಾವ ಚಾಪ್ಟರ್ ಅಂದರೆ ಡೈರೆಕ್ಟಿಂಗ್. ಫ್ರಮ್ ಡೈರೆಕ್ಟಿಂಗ್ ನಂಬರ್ 1 ಇಂಪಾರ್ಟೆಂಟ್ ಕ್ವಶನ್, 4 ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆ್ಯಂಡ್ 4 ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಫೈನಾನ್ಷಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ 4 ಹಣಕಾಸಿನ ಮತ್ತು 4 ಹಣಕಾಸೇತರ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಬಹಳ ವರ್ಷದಿಂದ ಇದು ಇಂಪಾರ್ಟೆಂಟ್ ಅಂತ ಅನ್ಸ್ಕೊಂಡನ ಬರ್ತಾ ಇದೆ. ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಕ್ವಶನ್. 1 ಮೋರ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿಂದ ನಾವು ತಗೊಳ್ಬೇಕಾದ್ರೆ, ದಟ್ ವಿಲ್ ಬಿ ಇಂಪ್ರೂವಿಂಗ್ ಎಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್. ಇದು ಕೂಡ ಬಹಳಷ್ಟು ಸಲ ಬಂದಿರೋ ಕ್ವಶನ್ ಆಗಿರ್ತದೆ. ಇಂಪ್ರೂವಿಂಗ್ ಎಫೆಕ್ಟಿವ್ನೆಸ್ ಆಫ್ communication. So idu kuda one of the important question from chapter number 7. Coming to chapter number 10, that is marketing. Very huge chapter idu kuda. Illi one favorite question is marketing functions. Explain the functions of marketing antele bahalastu sala exam ge avaru kelirodu untu. Inu ಎರಡನೇ important question, benefits of advertisement and objections of advertisement. ಬೆನಿಫಿಟ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಅಂತ ಕರಿತೀವಿ. ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಅದ, ಏನು ಆಬ್ಜೆಕ್ಷನ್ ಅದ,
4 ಬೆನಿಫಿಟ್ಸ್ 4 ಅಬ್ಜೆಕ್ಷನ್ಸ್ಗಳನ್ನು ಬರೀಬೇಕು. ಅದಾದ ನಂತರ ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್ ಈಸ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಪ್ರೈಸಿಂಗ್. ವಾಟ್ ಯು ಮೀನ್ ಬೈ ಪ್ರೈಸಿಂಗ್? 2 ಮಾರ್ಕ್ಸ್. ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಪ್ರೈಸಿಂಗ್ 6 ಮಾರ್ಕ್ಸ್. ಫ್ಯಾಕ್ಟರ್ಸ್ determining pricing. Okay, we are done with 8 marks important questions on your board. 2 from chapter number 1, 2 from chapter number 5, 3 from 6, 3 from 7, 3 from 10, 3, 3, 6, 3, 9, 11, 13. 5 questions ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. They will ask 5 questions. You need to answer 3 out of those 5, and I have given you 13 questions. Correcta? ಓಕೆ, 9, 11, 13 ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಅಂತ ಕೊಡ್ತಾ ಇದ್ದೀನಿ. 5 ಕ್ವಶನ್ ಎಕ್ಸಾಮ್ಗೆ ಬರ್ತದೆ. ಈಗ ಐ ಆಮ್ ವೆರಿ ಶ್ಯೂರ್ ಈ 13 ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿದರೆ 3 ಕ್ವಶನ್ಸ್ 100% ನಿಮಗೆ ಎಕ್ಸಾಮ್ಗೆ ಸಿಗ್ತದೆ. ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ. ಐ ವಿಲ್ ಮೇಕ್ ಶ್ಯೂರ್ ಯು ಒನ್ ಥಿಂಗ್ ದ್ಯಾಟ್ ನಾವು ಕೊಟ್ಟಿದ್ದನ್ನೇ ಎಲ್ಲ ಬರ್ತಾವು ಅಂತಲೂ ಇಲ್ಲ. ಬೋರ್ಡ್ ಮೇಲೆ ಕಾಣದೇ ಇರುವಂತಹ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಕಾಣಬಹುದು ರೀ. ಬೋರ್ಡ್ ಮೇಲೆ ನಾನು ಬರೀದೇ ಇರುವಂತಹ ಕ್ವಶನ್ಸ್, ದ ಕ್ವಶನ್ಸ್ ವಿಚ್ ಐ ಹ್ಯಾವೆಂಟ್ ರಿಟರ್ನ್ ಆನ್ ಬೋರ್ಡ್, ಸಚ್ ಕ್ವಶನ್ಸ್ ವಿಲ್ ಆಲ್ಸೋ ಕಮ್ ಇನ್ ಎಕ್ಸಾಮ್. ಬಟ್ ಯು ನೀಡ್ 3 questions, ಓನ್ಲಿ 3, ಬಿಕಾಸ್ ಯು ನೀಡ್ ಟು ಆನ್ಸರ್ 3 ಆ್ಯಂಡ್ ದ್ಯಾಟ್ 3 ವಿಲ್ ಬಿ ಹಿಯರ್. ಯಾವುದಾದ್ರೂ 2 ಎಕ್ಸ್ಟ್ರಾ ಆಗ್ಬೋದು, ಬೇರೆ ಕಡೆಯಿಂದ ಬಂದಿರಬಹುದು, ನಾನು ಕೊಡದೇ ಇರೋ ಕ್ವಶನ್ಸ್ ಬರ್ಬೋದು, ಬಟ್ ನಿಮಗೆ 3 ಬೇಕಲ್ಲ. ಸೊ 3 ನಿಮಗೆ ಈ ಬೋರ್ಡ್ ಮ್ಯಾಗ ಸಿಗ್ತಾವ್ರಿ. ಹಾಗಾಗಿ 13 ಕ್ವಶನ್ಸ್ಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಪರ್ಫೆಕ್ಟ್ ಮಾಡಲೇಬೇಕು. ಈಗ ಕೆಲವೊಬ್ರು ಇರ್ತಾರೆ, ಸರ್ ನಮಗೆ 40-50 ರೇಂಜ್ ಮಾರ್ಕ್ಸ್ ಸಾಕ್ರಿ ಸರ್. ಸೊ 13 ಕ್ವಶನ್ಸ್ ನಮಗೆ ಹೆವಿ ಆಗ್ತದೆ ಸ್ಟಡಿ ಮಾಡಲಿಕ್ಕೆ. ನಮ್ಗೆ 13 ಕ್ವಶನ್ಸ್ ಹೆವಿ ಆಗ್ತದೆ, ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಮಾಡಿ, ಇನ್ನೊಂದು ಸ್ವಲ್ಪ ಸಾರ್ಟಿಂಗ್ ಮಾಡಿ, ಇನ್ನೂ ಕಡಿಮೆ ಕ್ವಶನ್ಸ್ ಕೊಡ್ರಿ ಅಂತ ಅನ್ನೋರು, ವಿ ವಿಲ್ ಗೋ ಅಗೇನ್ ಚಾಪ್ಟರ್ ವೈಸ್ ಅಗೇನ್ ಗೋ ಫಾರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಚಾಪ್ಟರಿಂದ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಕ್ವಶನ್ನ ಮಾಡಿರಿ, ಕಮ್ಮಿ ಮಾಡ್ಕೊತ ಬರ್ತೀನಿ ಒಂದೊಂದು ಕ್ವಶನ್. ಇಲ್ಲಿ ನೀವು ಬಂದ್ರಂದ್ರೆ ಗೋ ಫಾರ್ ಡಿಸೆಂಟ್ರಲೈಸೇಷನ್ question is very important according to me. Chapter number 6 ಇಂದ go for staffing process. ಯಾವುದು? Staffing process. Chapter number 7 go for principles of directing. Chapter number 8 go for marketing functions and go for factors determining pricing. ಯಾರು 80 out of 80 ಮಾಡಬೇಕು ಅಂತ ಆಸೆ ಅದ, ನಾನು ಚಲೋ ಸ್ಕೋರ್ ಮಾಡಬೇಕು ಅನ್ನೋರು ಆಲ್ 13 ಕ್ವಶನ್ಸ್ ಆರ್ ಮಸ್ಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 13 ಕ್ವಶನ್ಸ್ ಕಂಪಲ್ಸರಿ ಮಾಡಲೇಬೇಕು. ಇನ್ನು ಯಾರು ಸರ್ 50-60 ರೇಂಜ್ ಇಸ್ ಓಕೆ, ಸ್ಟಾರ್ ಮಾರ್ಕ್ ಹಾಕಿರೋ 1 ಕ್ವಶನ್, 2, 3, 4, 5, 6 ಈ 6 ಕ್ವಶನ್ಸ್ ಸರಿ ಕಂಪಲ್ಸರಿ ಮಾಡಬೇಕು. 2 ಕ್ವಶನ್ಸ್ ಸರಿ ನಿಮ್ಗೆ ಸಿಗ್ತಾವ್ರಿ. 6 3 ಬರೀಬೇಕು ಆ್ಯಕ್ಚುಲಿ, ಬಟ್ 40-50 ರೇಂಜ್ ಇದ್ರೆ ಇಷ್ಟು ಇನಫ್ ನನ್ನ ಪ್ರಕಾರ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಇದನ್ನೂ ಮಾಡ್ಕೊಳ್ಬೋದು ನೀವು. 7ನೇ ಕ್ವಶನ್ ಹೊಂದಬೇಕಾದ್ರೆ ಇಂಪ್ರೂವಿಂಗ್ ಎಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್. ಸೊ ವಿ ಕೆನಾಟ್ ಗೆಸ್ 100% ಯಾರ್, ಬಿಕಾಸ್ ನಾವು ಕೂಡ ಮನುಷ್ಯರು. 100% ಇದೇ ಬರ್ತದಂತ ನಾವು ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಲೆಜ್ ಬೇಸ್, ಹಳೆ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್, ಹೊಸ ಮಾಡೆಲ್ ಕ್ವಶನ್ ಪೇಪರ್ಸ್ ಬಂದಿರುವಂತಹ ರೀತಿಯನ್ನು ತಲೆಯಲ್ಲಿಟ್ಟುಕೊಂಡು ನಾವು ಈ ರೀತಿ 13 ಕ್ವಶನ್ಸನ್ನು ಮಾಡಿದ್ದೀವಿ. ದಿಸ್ ಈಸ್ ಆಲ್ ಫಾರ್ 2024-25 ಎಕ್ಸಾಮ್. ಮಾರ್ಚ್ 1ರಿಂದ ನಿಮ್ಮ ಎಕ್ಸಾಮ್ ಪ್ರಾರಂಭವಾಗ್ತಾ ಇದೆ. ಯಾರು ಹಿಂದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ನಿಮಗೆ ಮೊದಲನೇ ಎಕ್ಸಾಮನ್ನು ಬಿಸ್ನೆಸ್ ಸ್ಟಡೀಸ್ ಆಗಿರ್ತದೆ. ಕನ್ನಡ ಆಯ್ಕೆ ಮಾಡ್ಕೊಂಡವರು 1ನೇ ತಾರೀಕು ಕನ್ನಡ ಬರಿತಾ ಇದ್ದೀರಿ, 3ನೇ ತಾರೀಕು ಬಿಸ್ನೆಸ್ ಸ್ಟಡಿ ಬರಿತಾ ಇದ್ದೀರಿ. ಸೊ ನೋ ಪ್ರಾಬ್ಲಮ್. ಫಸ್ಟ್ ಪೇಪರ್ ಇಟ್ ಸೆಲ್ಫ್ ಈಸ್ ಯುವರ್ ಬಿಸ್ನೆಸ್ ಸ್ಟಡಿ. ಪ್ರಾಪರ್ ಮೇನ್ ಕೋರ್ ಸಬ್ಜೆಕ್ಟ್ಸ್, ಮೊದಲ ಸಬ್ಜೆಕ್ಟನ್ನು ಬಿಸ್ನೆಸ್ ಸ್ಟಡಿ ಇದೆ. ಸೊ ಐ ಹೋಪ್ ದಿಸ್ ಆಲ್ ಆರ್ ವೆರಿ ಯೂಸ್ಫುಲ್. ಇದೇ ರೀತಿ 4 ಮಾರ್ಕ್ಸ್ದು ನಿಮ್ಮನ್ನು ತೊಗೊಂಬರ್ತೀನಿ, 2 ಮಾರ್ಕ್ಸ್ನು ತೊಗೊಂಬರ್ತೀನಿ, 1 ಮಾರ್ಕ್ನು ತೊಗೊಂಬರ್ತೀನಿ. ಸೊ ಒಂದು ಸ್ವಲ್ಪ ನಮಗೂ ಕೂಡ ಟೈಮ್ ಬೇಕಾಗ್ತದೆ, ಬಿಕಾಸ್ ನಿಮ್ಮ ಮುಂದೆ ನಾವು ಬರಬೇಕಾದ್ರೆ ನಾವು ಫಸ್ಟ್ ಪ್ರಿಪೇರ್ ಆಗಿನೇ ಬರಬೇಕಾಗ್ತದೆ ರೀ. ಸೊ ವಿ ನೀಡ್ ಸಮ್ ಟೈಮ್. ಈಗ ಸದ್ಯಕ್ಕೆ 8 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊತ ಹೋಗ್ರಿ, ಪ್ರಿಪ್ರೇಟರಿಗೆ ಹೆಲ್ಪ್ ಆಗಲಿ. ಈ ಸ್ಟ್ರಾಟಜಿಯನ್ನು ಪ್ರಿಪ್ರೇಟರಿಗೂ ಕೂಡ ವರ್ಕ್ ಮಾಡಿರಿ. ವರ್ಕ್ ಆಗ್ತದೆ ಇಲ್ಲೋ ಚೆಕ್ ಮಾಡಿರಿ. ವರ್ಕ್ ಆಗ್ತಾ ಇಲ್ಲ, ಸ್ಟ್ರಾಟಜಿ ಬೇರೆ ಮಾಡೋಣ, ಪ್ರಿಪ್ರೇಟರಿಗೆ ಚೆಕ್ ಮಾಡಿರಿ. ನಿಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಆದ ನಂತರ ಕ್ವಶನ್ ಪೇಪರ್ನ ನಮ್ಗೆ ವಾಟ್ಸಪ್ ಮಾಡಿರಿ, ನಾವು ಚೆಕ್ ಮಾಡುವ ನಮ್ಮ ಸ್ಟ್ರಾಟಜಿ ವರ್ಕ್ ಆಗ್ಯದನೋ ಇಲ್ಲೋ ಅಂತೇಳಿ. ಸೊ ದಿಸ್ ಆರ್ 13 ಕ್ವಶನ್ಸ್. ಈಗ ಮತ್ತೊಂದು ಇಂಪಾರ್ಟೆಂಟ್ ಹೇಳ್ಬೇಕು ನಾನಿಲ್ಲಿ ಏನಪ್ಪ ಅಂದರೆ, ಕೆಲವೊಂದು 8 ಮಾರ್ಕ್ಸ್ ಅಂತ ಬರ್ಸಿದ್ದೀನಿ, ಬಟ್ 4 ಮಾರ್ಕ್ಸಿಗೂ ಬರಬಹುದು ರೀ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ 4 ಮಾರ್ಕ್ಸಿಗೂ ಬರಬಹುದು. ಆನ್ ದಿ ಜಾಬ್ ಆ್ಯಂಡ್ ಆಫ್ ದಿ ಜಾಬ್ ಸೆಲೆಕ್ಟ್ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಕರಿತೀವಿ. 4 ಆನ್ ದಿ ಜಾಬ್ ಆ್ಯಂಡ್ 4 ಆಫ್ ದಿ ಜಾಬ್. ಹಿ ಮೇ ಆಸ್ಕ್ ಎನಿ ಒನ್
4 ಆನ್ ದಿ ಜಾಬ್ ಅಷ್ಟು ಕೇಳ್ಬೋದು ಅಥವಾ 4 ಆಫ್ ದಿ ಜಾಬ್ ಅಷ್ಟು ಕೇಳ್ಬೋದು. 4 ಫೈನಾನ್ಷಿಯಲ್ ಆ್ಯಂಡ್ 4 ನಾನ್ ಫೈನಾನ್ಷಿಯಲ್ ಬರೀ 4 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಈ ರೀತಿ ಕೆಲವೊಂದು ಕ್ವಶನ್ಸ್ಗಳಲ್ಲಿ 4 ಮಾರ್ಕ್ಸ್ದಾಗೂ ಕೂಡ ರಿಫ್ಲೆಕ್ಟ್ ಆಗಬಹುದು, ಏನು ಸಮಸ್ಯೆ ಇಲ್ಲ. ಹಂಗೆ 4 ಮಾರ್ಕ್ಸಾಗ ಬಂತಂದ್ರೆ ಮತ್ತೆ ವೆರಿ ಹೆಲ್ಪ್ಫುಲ್ ಆಗ್ತದೆ. 8 ಮಾರ್ಕ್ಸ್ ಅಂತ ಓದಿದ್ವಿ, ಅದು 4 ಮಾರ್ಕ್ಸಿಗೂ ಬಂತು, ವೆರಿ ನೈಸ್, ದಟ್ ವಿಲ್ ವೆರಿ ಹೆಲ್ಪ್ಫುಲ್. ಸೊ ಈ ರೀತಿ ಪ್ರಿಪ್ರೇಷನ್ ಮಾಡಿರಿ. ಎಲ್ಲೆಲ್ಲಿ ನಿಮಗೆ ತಿಳಿಯಂಗಿಲ್ಲ ವಿಡಿಯೋನ ಪೌಸ್ ಮಾಡಿ ರಿವೈಂಡ್ ಮಾಡಿ ಮತ್ತೆ ಮುಂದೆ ಹೋಗುವಂಥ ಪ್ರಯತ್ನ ಮಾಡಿರಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ನೀವು ಕೂಡ ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲದ. ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡ್ಬೋದು, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಸಲುವಾಗಿ. ಸೊ ಒಂದು ಲೈಕ್, ಒಂದು ಕಮೆಂಟ್ ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ತರ್ತದೆ. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.